ಇನ್ನು ಮೈಸೂರು ಮಣಿಪಾಲದಲ್ಲಿ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಅವರಿಗೆ ಮುಂಚೆ ನೀಡ್ತಾ ಇದ್ದಂಥ ವೈದ್ಯರೇನಿದ್ದಾರೆ ಚಿಕಿತ್ಸೆಯನ್ನ ಅವರೇ ಈಗ ನೋಡ್ತಾ ಇರೋದು. ಸೊ ಬೆನ್ನು ನೋವು ಶಸ್ತ್ರಚಿಕಿತ್ಸೆಗೆ ಈಗ ದರ್ಶನ್ ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮೈಸೂರು ಮಣಿಪಾಲ ಆಸ್ಪತ್ರೆಯಲ್ಲಿ ದರ್ಶನ್ಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರೋದು. ಬೆನ್ನು ನೋವು ಶಸ್ತ್ರಚಿಕಿತ್ಸೆಗೆ ದರ್ಶನ್ ಒಪ್ಕೊಂಡಿದ್ದಾರಂತೆ. ಇನ್ನು 1 ವಾರ ಕಾಲ ನಿಗಾ ಇಡಲಿದ್ದಾರೆ ವೈದ್ಯರು. ಸೊ 1 ವಾರದಲ್ಲಿ ನೋವು ಕಡಿಮೆ ಆಗದಿದ್ದರೆ ಆಪರೇಷನ್ ಮಾಡುವಂಥ ಸಾಧ್ಯತೆ ಇದೆ. ಫಿಸಿಯೋಥೆರಪಿಯಲ್ಲಿ ದರ್ಶನ್ಗೆ ಬೆನ್ನು ನೋವು ಸ್ವಲ್ಪ ಕಡಿಮೆ ಆಗಿದೆ ಅಂತಿದ್ದಾರೆ. ವೈದ್ಯರ ಮಾತು ಕೇಳಿ ಈಗ ದರ್ಶನ್ ಖುಷಿಯಾಗಿದ್ದಾರೆ. 1 ವಾರದ ನಂತರ ಕುಟುಂಬದ ಸಮೇತ ಆಗಿ ಬರೋದಾಗಿ ದರ್ಶನ್ ಹೇಳಿದ್ದಾರೆ. ಹಾಗಾಗಿ ಈಗ ಆಪರೇಷನ್ಗೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಗೊತ್ತಿಲ್ಲ ಇಲ್ಲಿ ಬೆಳವಣಿಗೆಗಳು ಏನೇನಾಗುತ್ತೆ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಮೈಸೂರು ಪ್ರತಿನಿಧಿ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಹಲವು ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇರುವಂಥ ಪ್ರಶ್ನೆಗಳು ಅನುಮಾನಗಳಿಗೆ ಹುಟ್ಕೊಳ್ತಾ ಇದೆ. ಅವರಿಗೆ ಆರೋಗ್ಯ ಆಗಲಿ ಹುಷಾರಾಗಲಿ ಎಲ್ಲವೂ ಆಗಲಿ ಅದು ಬೇರೆ. ನಾನೀಗ ಕೇಳ್ತಾ ಇರುವಂಥದ್ದು, ಈಗ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಬೆನ್ನು ಆಗುತ್ತೆ, ನಾನು ಸರ್ಜರಿ ಮಾಡಿಸ್ಕೊಳ್ಬೇಕು ಅಂತ ಬರ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ, ಎಲ್ಲವೂ ಕೂಡ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾರೆ, ಸರ್ಜರಿ ಮಾಡಿಸ್ಕೊಳ್ಳೋದಿಲ್ಲ. ಕೋರ್ಟ್ನಿಂದಲೂ ಕೂಡ ಬೇಲ್ ಪಡ್ಕೊಂಡಾಗ ಆಚೆ ಬಂದಾಗಲೂ ಕೂಡ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗ್ತಾರೆ, ಸರ್ಜರಿಯನ್ನು ಮಾಡಿಸ್ಕೊಳ್ಳೋದಿಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಬೇಲನ್ನು ರದ್ದು ಮಾಡಿ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಾನು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಆಸ್ಪತ್ರೆಗೆ ಹೋಗ್ತಾ ಇದ್ದಾಗ ಎರಡಕ್ಕೂ ಕೂಡ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಬಿಡುತ್ತೆ ಈ ಬೆಳವಣಿಗೆ. ಯಾಕೆಂದ್ರೆ ಹಿಂದೆ ಆಗಿರುವಂಥ ಬೆಳವಣಿಗೆಯನ್ನ ಕಂಪೇರ್ ಮಾಡ್ತಾ ಇದ್ದಾಗ ಅಲ್ಲ, ಅದರಲ್ಲಿ ಯಾವ ಅನುಮಾನಗಳು ಬೇಡ. ಅನುಮಾನದ ಪ್ರಶ್ನೆಗಳು ದರ್ಶನ್ ಅವರ ಶಸ್ತ್ರಚಿಕಿತ್ಸೆ ವಿಚಾರದಲ್ಲಿ ಎದ್ದಿರುವಂಥದ್ದಂತೂ ನಿಶ್ಚಿತ. ಯಾಕಂದರೆ ಕಣ್ಣಿಗೆ ಕಾಣುವಂತಹ ರೀತಿಯಲ್ಲಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಯಾಕಂದರೆ ಒಂದು ಹಂತದಲ್ಲಿ ನ್ಯಾಯಾಲಯಕ್ಕೆ ಕನ್ವಿನ್ಸ್, ಅಂದರೆ ಅವ್ರಿಗೆ ಮಿಡ್ ಟರ್ಮ್ ಬೇಲುವ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಮಾಡಿದಂಥದ್ದು ಯಾವ ರೀತಿಯಲ್ಲಿತ್ತು ಅಂತಂದರೆ, ಇನ್ನೊಂದು ವಾರ ಅಥವಾ ಇನ್ನೊಂದು 8-10 ದಿನಗಳಲ್ಲಿ ಆ ಶಸ್ತ್ರಚಿಕಿತ್ಸೆ ಆಗದೇ ಇದ್ದರೆ ಅವ್ರಿಗೆ ದೊಡ್ಡ ಮಟ್ಟದ ಅವರ ಅಪಾಯವೇ ಆಗಿಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಕನ್ವಿನ್ಸನ್ನು ಮಾಡಲಾಯಿತು. ಕೋರ್ಟ್ ಕೂಡ ಅದನ್ನು ಒಪ್ತು. ಯಾಕಂದರೆ ಅದನ್ನು ನಾವು ವಿಮರ್ಶೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ ಅರುಣ್, ಇವತ್ತಿನ ಈ ಕ್ಷಣದ ಬೆಳವಣಿಗೆಗಳ ಪ್ರಕಾರವಾಗಿ, ಯಾಕಂದರೆ ಕೋರ್ಟಿಗೆ ಕೊಟ್ಟಂತಹ ಇವರ ವೈದ್ಯಕೀಯ ರಿಪೋರ್ಟಲ್ಲಿ ಇದ್ದಂಥದ್ದು ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕೊಟ್ಟಂತಹ ರಿಪೋರ್ಟ್ಸ್ ಅಲ್ಲ. ಅಲ್ಲಿ ಕೊಟ್ಟಂಥದ್ದು ಬೇರೆ ವೈದ್ಯರು, ಅಲ್ಲಿಯೇ ತಪಾಸಣೆ ಮಾಡಿದ್ದಂಥದ್ದು ಬೇರೆ ವೈದ್ಯರು. ಆದರೆ ಇಲ್ಲಿ ಅವರಿಗೆ ಓವರಾಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇರುವಂಥದ್ದು ಡಾಕ್ಟರ್ ಅಜಯ್ ಹೆಗ್ಡೆ. ಡಾಕ್ಟರ್ ಅಜಯ್ ಹೆಗ್ಡೆ ದರ್ಶನ್ ಅವರ ಫ್ಯಾಮಿಲಿಯ ಡಾಕ್ಟರ್. ಹೀಗಾಗಿ ಅವರು ತಮ್ಮದೇ ಆದಂಥ ಸಿಸ್ಟಮಲ್ಲಿ ಅವರೊಂದು ಟೇಬಲ್ ವೈಸ್ ಟೇಬಲಲ್ಲಿ ದರ್ಶನ್ ಅವರನ್ನು ಅವರು ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. 20 ದಿನಗಳ ಹಿಂದೆ ದರ್ಶನ್ ಅವರನ್ನು ಕರೆಸ್ಕೊಂಡಿದ್ದಂತಹ ಡಾಕ್ಟರ್ ಅಜಯ್ ಹೆಗ್ಡೆ ಆರಂಭದ ಅವರನ್ನು ತಪಾಸಣೆಯನ್ನು ನಡೆಸಿ ಫಿಸಿಯೋಥೆರಪಿ ಕೆಲವೊಂದಿಷ್ಟು ಮೆಡಿಸಿನ್ಗಳನ್ನು ಕೊಟ್ಟಿದ್ದರು. ಅದು ಈಗ 1 ಹಂತ ಮುಗಿದಿದೆ. ಈಗ 1 ವಾರದ ನಂತರದಲ್ಲಿ ಈ ಇಂಜೆಕ್ಷನಲ್ಲಿ ಅದು ಕ್ಲಿಯರ್ ಆಗದೇ ಇದ್ದರೆ ನಿಶ್ಚಿತವಾಗಲೂ ಕೂಡ ಆಪರೇಷನ್ ಆಗುವಂಥದ್ದಂತೂ ಫಿಕ್ಸ್. ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.